ಎಸ್ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಡರಾತ್ರಿ ಬದ್ಧ ರಾಜಕೀಯ ವೈರಿಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಮೈತ್ರಿಗಾಗಿ ಮತ್ತೆ ಒಂದಾಗಿದ್ದಾರೆ ಹಳೆ ದೋಸ್ತಿಗಳು. ತಡರಾತ್ರಿ ಕುಮಾರಸ್ವಾಮಿಯನ್ನ ಭೇಟಿ ಮಾಡಿದ್ದಾರೆ ಜಮೀರ್ ಅಹ್ಮದ್. ಶಾಂಗ್ರಿಲಾ ಹೋಟೆಲ್ನಲ್ಲಿ ಇಬ್ಬರೂ ನಾಯಕರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಚುನಾವಣೆ ವೇಳೆ ಇಬ್ಬರೂ ಕೂಡ ಪರಸ್ಪರ ವಾಗ್ದಾಳಿಯನ್ನ ಮಾಡಿಕೊಂಡಿದ್ರು. ಈಗ ಬಿಜೆಪಿ ವಿರುದ್ಧ ತೊಡೆತಟ್ಟಲು ಈ ಇಬ್ಬರೂ ನಾಯಕರು ಒಂದಾಗಿದ್ದಾರೆ. HDK ಜಮೀರ್ ಅನ್ನುವಂಥದ್ದು. ಕುಮಾರಸ್ವಾಮಿ ಜೊತೆ ಮಾತನಾಡಿ 2.5 ವರ್ಷವಾಗಿತ್ತು. ಇವತ್ತು ಅವರ ಜೊತೆ ಮಾತನಾಡಿದ್ದು ಖುಷಿ ಆಯಿತು ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಖಾನ್ ಹೇಳಿರುವಂಥದ್ದು. ರಾಜಕೀಯವಾಗಿ ಇಬ್ಬರಿಗೂ ಕೂಡ ಪರಸ್ಪರ ವೈರುಧ್ಯಗಳಿತ್ತು, ಆದರೆ ಇವತ್ತು ಅವರ ಜೊತೆ ಮಾತನಾಡಿದ್ದು ಖುಷಿಯಾಯಿತು ಅನ್ನುವಂಥ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗುರು, ಇದನ್ನ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅನ್ನುವಂಥ ಒಂದು ಮಾತು ಸಾಬೀತಾಗತ್ತೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜಮೀರ್ ಅವರ ಹೇಳಿಕೆಗಳನ್ನ, ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ, ಕೆಲವೇ ಒಂದು 15-20 ದಿನಗಳ ಮುಂಚಿನ ಹೇಳಿಕೆಗಳನ್ನ ನೆನಪಿಸ್ಕೊಂಡ್ರೆ ಬಹುಶಃ ಈ ಸನ್ನಿವೇಶ ನಮಗೆ ನಗು ತರಿಸುವಂಥದ್ದು. ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ ಟಿವಿ5 ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯಗಳಲ್ಲಿ. ಕುಮಾರಸ್ವಾಮಿ ಹಾಗೂ ಜಮೀರ್ ಅಹ್ಮದ್ ಖಾನ್ ಇಬ್ರು ಪರಸ್ಪರ ಭೇಟಿಯಾಗಿ ಮಾತುಕತೆ ಒಂದು ಕಾಲದ ಆತ್ಮೀಯ ಗೆಳೆಯರು, ಮತ್ತೊಂದು ಕಾಲದ ಅಷ್ಟೇ ದೂರವಾದಂತಹ ಆತ್ಮೀಯ ಸ್ನೇಹಿತರು ಈಗ ಮತ್ತೆ ಒಂದು ಹತ್ರ ಆಗ್ತದೆ. ಅಂದರೆ JDS ಮತ್ತು ಜಮೀರ್ ಖಾನ್, ಕುಮಾರಸ್ವಾಮಿ ಮತ್ತು ಜಮೀರ್ ಖಾನ್ ಒಂದಾಗೋದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲಿ ಅನ್ನುವಂಥ ಒಂದು ವಿಚಾರ ಕೂಡ ಹೇಳಬೇಕಾಗತ್ತೆ. ಅಲ್ಲಿ DK ಶಿವಕುಮಾರ್ ಕೂಡ ಒಂದು ಜಾಗದಲ್ಲಿ ಈ ಮೈತ್ರಿಗೆ ಆಕ್ಚುಲಿ ಬಿಜೆಪಿ ಕಾರಣವಾಯ್ತಾ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಯಾರೋ ಶತ್ರುಗಳಲ್ಲ, ಯಾರೋ ಮಿತ್ರರಲ್ಲ, ಏನೋ ಮಿತ್ರರ ಮಿತ್ರ ಮತ್ತೊಬ್ಬ ಮಿತ್ರ ಆಗ್ತಾ ಇದ್ದಾನೆ ಅನ್ನುವಂಥದ್ದಕ್ಕೆ ಇಲ್ಲಿ ಮತ್ತೊಂದು ಎಕ್ಸಾಂಪಲನ್ನು ಗಮನಿಸ್ಕೊಳ್ಬೋದು. ಏನೇ ಆಗಲಿ, ಜಮೀರ್ ಅಹ್ಮದ್ ಖಾನ್ JDSನಲ್ಲಿ ಇದ್ದವರು, ಸಿದ್ದರಾಮಯ್ಯನೂ JDSನಲ್ಲಿದ್ದವರು. ಸೊ ಹಾಗಾಗಿ ಎಲ್ಲರೂ ಎಲ್ಲೋ ಒಂದೊಂದು ಕಡೆ ಹೋದರೂ ಪ್ರಪಂಚ ಚಿಕ್ಕದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗ್ತಾ ಇದೆ. ಅಂದರೆ ರಾಜಕಾರಣದಲ್ಲೂ ಕೂಡ ಪಕ್ಷಗಳು ಇರೋದರಿಂದ ಯಾರು ಎಲ್ಲಿಗೆ ಹೋದರೂ ಕೊನೆಗೆ ಒಂದು ಕಡೆ ಸೇರಿಕೊಳ್ಳಬೇಕು ಅನ್ನೋದಕ್ಕೆ, ಅಥವಾ ತಮ್ಮ ಕೈ ಬಲಪಡಿಸ್ಕೊಂಡ್ರೇ ಬೇರೆಯವ್ರನ್ನ ಹಣಿಯೋದಕ್ಕೆ ಸಾಧ್ಯ ಅನ್ನುವಂಥ ಚಿಂತನೆಗಳೇನಿದೆಯಲ್ಲ, ಈ ರಾಜಕೀಯ ಚಿಂತನೆಗಳು. ಸೊ ಈ ರಚನಾತ್ಮಕವಾಗಿ ಏನಾದರೂ ಆದರೆ ಖಂಡಿತ ಅದು ಒಳ್ಳೆಯದಾಗುತ್ತೆ. ಕೇವಲ ತಮ್ಮ ಅಭಿವೃದ್ಧಿಗೆ, ಸ್ವಹಿತಾಸಕ್ತಿಗೆ ಅನ್ನುವಂಥದ್ದಾದರೆ ಅದು ರಾಜಕಾರಣಕ್ಕೂ ಮಾರಕ, ಅಭಿವೃದ್ಧಿಗೂ ಮಾರಕ ಅನ್ನುವಂಥದ್ದಕ್ಕೆ ಈಗಿನ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ನಡೆದಂಥ ಬೆಳವಣಿಗೆಗಳು ಸಾಕ್ಷಿ ಆಗ್ತದೆ. ಎಲೆಕ್ಷನ್ ಟೈಮ್ನಲ್ಲಿ ಇವ್ರನ್ನ ನಂಬಿಕೊಂಡಂತಹ ಕಾರ್ಯಕರ್ತರು ಯಾವ ರೀತಿ ಸಿಡಿಮಿಡಿಕೊಂಡಿರ್ತಾರೆ, ಇವರೇನೋ ಮೇಲ್ಗಡೆ ಒಂದಾಗ್ಬಿಡ್ತಾರೆ ಅಥವಾ ಚೆನ್ನಾಗಿದ್ಬಿಡ್ತಾರೆ ಅಧಿಕಾರ ಹಿಡಿಯೋದಕ್ಕೆ. ಆದರೆ ಇವರ ಹಿಂಬಾಲಕರು, ಇವರ ಕಾರ್ಯಕರ್ತರು ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ರನ್ನು ಅನ್ನ ನೋಡಿದ್ರೆ ತಮ್ಮನಿಗಾಗಲ್ಲ, ಯಾಕೆಂದ್ರೆ ಇಬ್ಬರು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಾರೆ. ಸೊ ಇದು ಏನು ಮೆಸೇಜ್ ಪಾಸ್ ಆಗುತ್ತೆ, ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ಎಲ್ಲ ಬಡ್ದಾಡ್ಕೊಂಡ್ರೆ ಇವತ್ತು ಬೆಳಗ್ಗೆ ಆದರೆ ಹೆಗ್ಲ ಮೇಲೆ ಕೈ ಹಾಕೊಂಡಿದಾರಲ್ಲಪ್ಪ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಬಟ್ ರಾಜಕೀಯ ಎವ್ರಿಥಿಂಗ್ ಈಸ್ ಫೇರ್ ಇನ್ ಪೊಲಿಟಿಕಲ್ ವಾರ್, ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರಕ್ಕೆ ಬಂದಿದೆ. ಆದರೆ ಇದೇ ರೀತಿ ಮುಂದುವರಿಯುತ್ತಾ ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಎಸ್, ಓಕೆ ಗುರು, ಹಾಗೆ ಈ ಸಂದರ್ಭದಲ್ಲಿ ಇದು ಅನಿವಾರ್ಯ ಕೂಡ ಆಗಿತ್ತು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು JDSಗೆ ಅಂತ. ಎಸ್, ನೆಕ್ಸ್ಟ್ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ.